ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೀತಾ ರೆಡಿನಾ? ವಾಹ್, ನಿಮ್ಮ ಮಗಳನ್ನ ರೆಡಿ ಮಾಡೋಷ್ಟರಲ್ಲಿ ಸಾಕಾಗೋಯ್ತು ರಾಮ್. ಹೌದಾ? ಎಲ್ಲಿ ಸಿಹಿ ಇನ್ನೂ ರೆಡಿ ಆಗಿಲ್ವಾ? ಇಲ್ಲ, ರೆಡಿ ಆದ್ಲು. ಅವಳಿಗೆ ಬೇಕಾಗಿರೋ ಬಟ್ಟೆನೆಲ್ಲ ನಾನು ಪ್ಯಾಕ್ ಮಾಡ್ಕೋತಿದ್ದೀನಿ. ಮಗಳು ಫಸ್ಟ್ ಟೈಮ್ ನಾಟಕದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ ಅಂತ ಜಂಬಾ ನಿಮ್ಗೆ. ಇರ್ಲಿ. ಹೌದು, ನನ್ನ ಮಗಳು ಎಷ್ಟು ಮುದ್ದಾಗಿದ್ದಾಳೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾಳೆ. ಅವಳು ಸ್ಟೇಜಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾಳೆ ಅಂತ ನೋಡಕ್ ತುಂಬಾ ಎಕ್ಸೈಟೆಡ್ ಆಗಿದ್ದೀನಿ. ನಂಗೂ ಅಷ್ಟೇ. ಸೀತಾ ಯಾಕೆ ಸಿಹಿ ಫ್ರಾಕ್ ಇಟ್ಕೊಂಡು ಫೀಲ್ ಆಗ್ತಾ ಇದ್ದಾರೆ? ಸೀತಾ ಈ ಫ್ರಾಕ್ ಬಗ್ಗೆ ಪದೇ ಪದೇ ಕೇಳಿದ್ರಿಂದ ಸೇಮ್ ಇನ್ನೊಂದು ತಂದಿಟ್ಟಿದೆ. ಬಟ್ ಇದನ್ನ ನೋಡಿ ಸೀತಾಗೇನಾದ್ರೂ ಆಕ್ಸಿಡೆಂಟ್ ನೆನಪಾಯ್ತಾ? ಸೀತಾ ಏನಾಯ್ತು? ಏನಿಲ್ಲ ರಾಮ್, ಇದು ಸಿಹಿ ಫೇವ್ರೆಟ್ ಬಟ್ಟೆ. ಅವಳಿಗೆ ತುಂಬಾ ಇಷ್ಟ ಆಯ್ತು, ನನಗೂ ಅಷ್ಟೇ. ಇದು ನೋಡಿದಾಗೆಲ್ಲ ನನಗೆ ತುಂಬಾ ಖುಷಿ ಆಗುತ್ತೆ. ಬಟ್ ಈ ಬಟ್ಟೆನ ಯಾಕೆ ಈಗ ತೆಗೆದ್ರಿ? ಈ ಬಟ್ಟೆ ಡ್ರಾಮಾಗ್ ಬೇಕಂತೆ. ಇದ್ಯಾಕೆ? ಸಿಹಿ ಕ್ಲೈಮ್ಯಾಕ್ಸ್ಗೆ ರಾಮ್. ಸೀತಾ ಪ್ಲೀಸ್, ಇದು ನಾಟಕದ ಕ್ಲೈಮ್ಯಾಕ್ಸ್ ಅಂತ ಹೇಳಿ. ಹಾ ರಾಮ್, ಅದಕ್ಕೆ ಪ್ಯಾಕ್ ಮಾಡ್ಕೋತಿದ್ದೀನಿ. ನೀವ್ಯಾಕೆ ಎಷ್ಟೊಂದು ಗಾಬರಿ ಆಗಿದ್ದೀರಾ? ಸರಿ ರಾಮ್, ಹೊರಡೋಣ. ಟೈಮ್ ಆಯಿತು. ಮಕ್ಕಳಿಗೆ ಕಾಸ್ಟ್ಯೂಮ್ ಮೇಕಪ್ ಎಲ್ಲ ನಾನು ಪ್ರಿಯಾನೇ ಮಾಡಬೇಕು. ಬನ್ನಿ ಹೊರಡೋಣ. ಹೊರಡೋಣವಾ? ಹೊರಡೋಣ. ದೇವ್ರೆ, ಇವತ್ ನಾವು ಅನ್ಕೊಂಡಿರೋ ತರ ಮಾಡು. ಭಾರ್ಗವಿ ಆಂಟಿ ಕೆಟ್ಟೋರು ಅಂತ ಅಪ್ಪನ್ ಗೊತ್ತಾಗ್ಬೇಕು. ಹೌದು ದೇವ್ರೆ, ಭಾರ್ಗವಿ ಆಂಟಿಗೆ ಅಪ್ಪ ಚೆನ್ನಾಗ್ ಬೈಬೇಕು. ಹಾಗ್ ಮಾಡು. ಸಿಹಿ, ನಾಟಕ ಚೆನ್ನಾಗಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೋತಿದ್ಯಾ? ಹಾ ಸೀತಮ್ಮ. ಡೋಂಟ್ ವರಿ ಪುಟ, ನಾಟಕ ಸೂಪರ್ ಆಗಿ ನಡೆಯುತ್ತೆ. ಅನಿಯಲ್ಲಿ ಅನಿನ ಆಗ್ಲೇ ಕ್ರಿಕೆಟ್ ಅಂಕಲ್ ಕರ್ಕೊಂಡು ಹೋದ್ರು. ಸರಿ, ಹಾಗಾದ್ರೆ ನಾವು ಹೊರಡೋಣ. ಸೀತಾ ಇರಿ 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 ಇರಿ. ಸಿಹಿ, ನಿನ್ ಡ್ರಾಮಾನ ಚೆನ್ನಾಗಿ ಮಾಡು. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ಸ್ ಅಂತ ಹೇಳು. ಥ್ಯಾಂಕ್ಸ್. ಚಿಕ್ಕಿ, ನೀವು ಹೊರಡಲ್ವಾ? ಅಯ್ಯೋ, ಇಷ್ಟು ಬೇಗ ನಾನು ಅಲ್ಲಿಗೆ ಬಂದು ಏನೋ ಮಾಡ್ಲಿ? ನೀವು ಹೊರಟಿರಿ, ಹಿಂದೆನೆ ಬರ್ತೀನಿ. ಅದು ಸರಿ. ಅದೇ ಚಿಕ್ಕಿ, ನೆನಪಿದೆ ತಾನೆ? ನೀವೇ ಗೆಸ್ಟು, ಬರೋದಕ್ಕೆ ಮರ್ತು ಬಿಡ್ಬೇಡಿ. ಅಫ್ಕೋರ್ಸ್ ಅಪ್ಪು, ಮರೆಯೋಕ್ಕಾಗತ್ತಾ? ಖಂಡಿತ ಬರ್ತೀನಿ. ನೀವು ಬರ್ಲೇಬೇಕು ಆಂಟಿ. ನೀವು ಬಂದಿಲ್ಲ ಅಂದ್ರೆ ನನ್ನ ನಾಟಕನೇ ಮಾಡಲ್ಲ. ನಿನ್ ನಾಟಕ ನೋಡೋದಕ್ಕೆ ನಾನು ಬಂದೇ ಬರ್ತೀನಿ. ಸರಿ ಅತ್ತೆ, ನಾವು ಹೋಗ್ಬಿಟ್ಟು ಬರ್ತೀವಿ. ಬಾಯ್ ಚಿಕ್ಕಿ. ಬಾಯ್. ಬಾಯ್. ಭಾರ್ಗವಿ ಆಂಟಿ, ಇವತ್ ನಿಮ್ಗಿದೆ. ನಮ್ ನಾಟಕ ನೋಡಿ ಅಪ್ಪ ನಿಮ್ ಮೇಲೆ ಫುಲ್ ಕೋಪ ಮಾಡ್ಕೊಂತಾರೆ. ನಿಮಗೆ ಸರಿಯಾಗಿ ಬೈತಾರೆ. ನೀನ್ ಯಾವತ್ತು ನೀವು ನಮ್ಗೆ ತೊಂದರೆ ಕೊಡಕ್ಕಾಗಲ್ಲ. ಸೀತಾ, ಏನಾಯ್ತೆ? ಐ ಓಕೆ? ತಲೆನಾರು ನೋತಿದ್ಯಾ? ಏನೋ ಗೊತ್ತಿಲ್ಲ ಕಣೆ,
ನನ್ನ ಬರ್ತ್ಡೇ ದಿನ ನೆನಪಾದ್ರೆ ನನಗೊಂಥರ ಸಂಕಟ ಆಗತ್ತೆ. ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಅಲ್ಲ ಕಣೆ, ನಿನ್ ಬರ್ಡೇ ದಿನ ಯಾಕೆ ನೆನಪಿಸ್ಕೋತಿದ್ಯಾ ಸಡನ್ ಆಗಿ? ಸಿಹಿ ವೈಟ್ ಫ್ರಾಕ್ ಹಾಕಿದ್ಲಲ್ಲ, ಅದನ್ನ ನೋಡಿದ ತಕ್ಷಣ ನನಗೆ ನೆನಪಾಯ್ತು. ಸೀತಾ, ನೀನ್ ಈ ತರ ಅಪ್ಸೆಟ್ ಆಗಿದ್ರೆ ಸಿಹಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾಳೇನೆ. ನಿನ್ ಬರ್ಡೇ ದಿನ ಅಂತದ್ ಏನು ಆಗಿಲ್ಲ ಕಣೆ. ನೀವು ಸಿಹಿನ ಅಡಾಪ್ಟ್ ಮಾಡ್ಕೊಂಡ್ರಿ ಅಂಡ್ ಎವ್ರಿಥಿಂಗ್ ವೆಂಟ್ ರಿಯಲಿ ವೆಲ್. ನೀನು ನಿನ್ ಬರ್ಡೇ ದಿನ ನೆನ್ಸ್ಕೊಂಡು ಯಾಕೆ ಈ ತರ ಅಪ್ಸೆಟ್ ಆಗ್ತಿದೆ ನಂಗೆ ಅರ್ಥ ಆಗ್ತಿಲ್ಲ. ಸೀತಾ ಪ್ಲೀಸ್ ಕಣೆ, ನೀನ್ ಈ ತರ ಸಪ್ಪಗಿದ್ರೆ ಸಿಹಿನೂ ಸಪ್ಪಗಾಗ್ತಾಳೆ. ಅವಳು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ಲ ಆಮೇಲೆ. ಹೌದಲ್ವಾ, ನಾನು ಸುಮ್ಮನೆ ಈ ಥರ ಯೋಚನೆ ಮಾಡ್ತಾ ಕೂತ್ರೆ ಅದು ಚೆನ್ನಾಗಿರಲ್ಲ. ಸಿಹಿ ನಾಟಕ ಚೆನ್ನಾಗಾಗಬೇಕು, ಮಕ್ಕಳೆಲ್ಲ ಚೆನ್ನಾಗಿ ಪರ್ಫಾರ್ಮ್ ಮಾಡಬೇಕು. ಇದು ನನ್ನ ಫ್ರೆಂಡ್ ಸೀತಾ ಅಂದ್ರೆ. ಹೋಗಣ್ವಾ? ಸುಬ್ಬಿ, ನಿನ್ ಡೈಲಾಗ್ ತಪ್ಪಾಗಿ ಹೇಳ್ತಿದ್ಯಾ. ನೀನ್ ಯಾಕೆ ಇಷ್ಟು ಒಳ್ಳೆಯವಳು ಅಂತ ಅಮ್ಮ ಕೇಳಿದಾಗ ನಮ್ಮಮ್ಮ ಒಳ್ಳೆಯವಳು, ಅದಕ್ಕೆ ನಾನು ಒಳ್ಳೆಯವಳು ಅನ್ಬೇಕು. ನಂಗೆಲ್ಲ ಗೊತ್ತು, ನೀನ್ ಸುಮ್ನಿರು. ಏ ಸಿಹಿ, ಯಾರ್ಗ ಹೇಳ್ತಿದ್ಯಾ ಸುಮ್ನಿರು ಅಂತ? ನಂಗ ನಿಂಗ ನಾನೇ. ಮತ್ತೆ ಅದು ನನ್ನ ಡೈಲಾಗ್ ಹೇಳ್ಕೊಂತಾ ಇದ್ದೆ. ನಿನ್ ಡೈಲಾಗ್ ಅಲ್ಲಿ ಸುಮ್ನಿರು ಅಂತ ಎಲ್ಲೂ ಇಲ್ವಲ್ಲ. ಅಯ್ಯೋ, ಹಾಯ್ ಮಾಮ್. ಅಕ್ಕ ಬಂದ್ರಾ? ನೋಡಿ ಮಕ್ಕಳೆಲ್ಲ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾರೆ. ಇವ್ರನ್ನೆಲ್ಲ ನೋಡ್ತಿದ್ರೆ ನಾನು ಸ್ಕೂಲ್ ಟೀಚರ್ ಆಗಬಾರ್ದಿತ್ತ ಅನಿಸ್ತಿದೆ. ಆಗ ಇಡೀ ದಿನ ಮಕ್ಳ ಜೊತೆ ಕಾಲ ಕಳೀತಾ ನನಗೆ ಮಕ್ಕಳಿಲ್ಲ ಅನ್ನೋ ನೋವನ್ನ ಮರಿತಾ ಇದ್ದೆ. ನಾನು ಅನಿ ಎಲ್ರೂ ಇದೀವಿ ಅಂತ ಕ್ಯೂಟ್ ಅಕ್ಕನ್ಗೆ ತಪ್ಕೊಂಡು ಹೇಳು. ಕ್ಯೂಟ್ ಅಕ್ಕ, ಸಿಹಿ ಅಂದ್ರೆ ನಾನು ಅನಿ ಎಲ್ರೂ ಇದೀವಿ. ಇನ್ನೇನು ಶೋ ಸ್ಟಾರ್ಟ್ ಆಗುತ್ತೆ. ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಲ್ಲ? ಮಾಡಿದ್ದೀನಿ ಆಂಟಿ. ಅಕೋಶ್ ಅಂಕಲು ಯಾವ ಡೈಲಾಗು ಮರಿಬಾರ್ದು ಅಂತ ಹೇಳಿದ್ದಾರೆ. ಒಂದೊಂದು ಡೈಲಾಗು ತುಂಬಾ ಇಂಪಾರ್ಟೆಂಟು ಅಂತೆ. ಅದಕ್ಕೆ ಎಲ್ರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾ ಇದೀವಿ. ಹಾ, ಟೈಮ್ ಆಯ್ತಲ್ಲ, ಎಲ್ರೂ ಬ್ಯಾಕ್ ಸ್ಟೇಜ್ಗೆ ಹೋಗೋಣ. ಸಿಹಿ, ಅನಿ ಬನ್ರಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.